ಕವಿ ವಿಲ್ಸನ್ ಕಟೀಲ್ ಅವರು ಜನಿಸಿದ್ದು 1980 ಆಗಸ್ಟ್ 31ರಂದು. ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲಿನವರಾದ ಇವರು ಪ್ರಸ್ತುತ ಆರ್ಸೋ ಕೊಂಕಣಿ ಮಾಸಿಕ ಪತ್ರಿಕೆಯ ಸಂಪಾದಕ ಹಾಗೂ ಕಿಟಾರ್ ಸಾಹಿತ್ಯ ಜಾಲತಾಣದ ಉಪಸಂಪಾದಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರು ತಮ್ಮ ಮಾತೃಭಾಷೆಯಾದ ಕೊಂಕಣಿಯಲ್ಲಿ 3 ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ. ಕನ್ನಡದಲ್ಲಿ ನಿಷೇಧಕ್ಕೊಳಪಟ್ಟ ಒಂದು ನೋಟು ಇವರ ಮೊದಲ ಕವನ ಸಂಕಲನವಾಗಿದೆ. ಈ ಸಂಕಲನಕ್ಕೆ ಯುವ ಕವಿಗಳ ಪ್ರಥಮ ಸಂಕಲನ ವಿಭಾಗದ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ. ದೂರದರ್ಶನ, ಆಕಾಶವಾಣಿ, ದಸರಾ ಕವಿಗೋಷ್ಠಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದು 3 ಬಾರಿ ಅತ್ಯುತ್ತಮ ಗೀತ ರಚನಕಾರ ಎಂಬ ಖ್ಯಾತಿ ಇವರಿಗಿದೆ. ಮಾಂಡ್ ಸೊಬಾಣ್ ಸಂಸ್ಥೆ ಕೊಡಮಾಡುವ ಜಾಗತಿಕ ಸಂಗೀತ ಪುರಸ್ಕಾರ, ಕಿಟಾಳ್ ಯುವ ಪುರಸ್ಕಾರ, ವಿಮಲಾ ವಿ ಪೈ ಕಾವ್ಯ ಪುರಸ್ಕಾರಗಳು ಇವರಿಗೆ ದೊರೆತಿದೆ. ಬಹುಮುಖ್ಯವಾಗಿ ವಿಲ್ಸನ್ ಕಟೀಲ್ ಅವರು ತಮ್ಮ ಹರಿತವಾದ ಕಾವ್ಯದ ಮೂಲಕ ಕಾಲದ ಸವಾಲುಗಳಿಗೆ ಸ್ಪಂದಿಸುವ ಕಾರಣಕ್ಕಾಗಿ ಈ ನಾಡಿನ ಸಾಹಿತ್ಯ ಹಾಗೂ ಪ್ರಗತಿಪರ ವಲಯದಲ್ಲಿ ಮಹತ್ವದ ಕವಿಯಾಗಿ ಗುರುತಿಸಿಕೊಂಡಿದ್ದಾರೆ. ಅನ್ನದ ಪ್ರತಿರೋಧ ಅಂತಹ ಒಂದು ಸಶಕ್ತ ಕವಿತೆಯಾಗಿದೆ. ಎಲ್ಲರಿಗೂ ನಮಸ್ಕಾರ. ಅನ್ನದ ಪ್ರತಿರೋಧ ಎಂಬ ಹೆಸರಿನಡಿ ಕೆಲವೊಂದು ಮಿಂಚುಕತೆಗಳನ್ನು ಕಳೆದ ವರ್ಷ ಬರೆದಿದ್ದೆ. ಅದನ್ನು ಈಗ ನಿಮ್ಮ ಮುಂದೆ ಓದಲು ಇಚ್ಛೆ ಪಡ್ತೇನೆ. ಒಟ್ಟಾಗಿ ಈ ಮಿಂಚುಕತೆಗಳ ಈ ಗೊಂಚಲಿನ ಹೆಸರು ಅನ್ನದ ಪ್ರತಿರೋಧ. ಅದರಲ್ಲಿ ಮೊದಲನೆಯದು, ರೈತರ ಚರ್ಮ ಕಿತ್ತು ಬರುವಂತೆ ಹೊಡೆದು ಸುಸ್ತಾದ ಪೊಲೀಸನೊಬ್ಬ ಬಸಬಸನೆ ವಾಂತಿ ಮಾಡಿಕೊಂಡ. ರೈತರ ಚರ್ಮ ಕಿತ್ತು ಬರುವಂತೆ ಹೊಡೆದು ಸುಸ್ತಾದ ಪೊಲೀಸನೊಬ್ಬ ಬಸಬಸನೆ ವಾಂತಿ ಮಾಡಿಕೊಂಡ. ಜೀರ್ಣವಾಗದೆ ರಸ್ತೆಗೆ ಬಿದ್ದ ಅನ್ನ ಹೇಳಿತು, ನಿನ್ನ ಹೊಟ್ಟೆಯಲ್ಲಿ ಆಹಾರವಾಗುವುದಕ್ಕಿಂತ ನನ್ನನ್ನು ಬೆಳೆದಾತನ ಪಾದದಡಿ ಗೊಬ್ಬರವಾಗುವುದು ಮೇಲು. ಎರಡನೆಯದು, ಆತ ಆಜ್ಞಾಪಿಸಿದ, ಇನ್ನು ಒಂದು ಶಬ್ದ ಹೆಚ್ಚು ಮಾತಾಡಿದರೆ ನನ್ನ ಕಾಲು ತೊಳೆದ ನೀರು ನೀನು ಕುಡಿಯಬೇಕಾದೀತು. ಆತ ಆಜ್ಞಾಪಿಸಿದ, ಇನ್ನು ಒಂದು ಶಬ್ದ ಹೆಚ್ಚು ಮಾತಾಡಿದರೆ ನನ್ನ ಕಾಲು ತೊಳೆದ ನೀರು ನೀನು ಕುಡಿಯಬೇಕಾದೀತು. ರೈತ ತಣ್ಣಗೆ ಉತ್ತರಿಸಿದ, ನಾನು ತುಳಿದ ಮಣ್ಣಲ್ಲಿ ಬೆಳೆದದ್ದನ್ನೇ ನೀನು ಉಣ್ಣುತ್ತಿದ್ದೀಯ. ಮೂರನೇದ್ದು, ಕೊಬ್ಬಿದ ಶ್ರೀಮಂತ ಉದ್ಯಮಿಯೊಬ್ಬ ಉಣ್ಣುವ ಹೊತ್ತು ಫಳಾರ್ ಎಂದು ಕಿಟಕಿಯ ಗಾಜನ್ನು ಒಡೆದು ಒಳನುಗ್ಗಿದ್ದ ಕಲ್ಲೊಂದು ಬೆಳ್ಳಿಯ ಬಟ್ಟಲಲ್ಲಿ ದೊಪ್ಪನೆ ಬಿತ್ತು. ಹೌಹಾರಿದ ಆತ, ರೈತನು ಕಲ್ಲೆಸೆಯುತ್ತಿದ್ದಾನೆ, ಆತನನ್ನು ಗಡೀಪಾರು ಮಾಡಿ ಎಂದು ಚೀರತೊಡಗಿದ. ಕಲ್ಲನ್ನು ಮೂಸಿದ ಅನ್ನ ಉತ್ತರಿಸಿತು, ರೈತನಿಂದ ನಿನ್ನ ಬಟ್ಟಲಲ್ಲಿ ಬಿದ್ದಿರುವುದು ಕಲ್ಲಲ್ಲ, ನಾವು. ಸಾಧ್ಯವಾದರೆ ನಮ್ಮನ್ನು ಬಟ್ಟಲಿಂದ ಆಚೆಗೆ ಹಾಕು. ನಾಲ್ಕನೇದು, ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದ ಮುದಿ ರಾಜಕಾರಣಿಯೊಬ್ಬನಿಗೆ ಹಸಿವಾಯಿತು. ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದ ಮುದಿ ರಾಜಕಾರಣಿಯೊಬ್ಬನಿಗೆ ಹಸಿವಾಯಿತು. ಮೆಲ್ಲನೆ ಹಾಸಿಗೆಯಿಂದ ಎದ್ದು ಬಟ್ಟಲಿಗೆ ಕೈಚಾಚಿದ. ಅಂದು ರೈತ ವಿರೋಧಿ ಕಾನೂನುಗಳಿಗೆ ಆರಾಮವಾಗಿ ಸಹಿ ಹಾಕಿದ ಕೈಗಳು ಇಂದು ಅನ್ನದ ಬಟ್ಟಲನ್ನು ಹಿಡಿಯುವಾಗ ಕಂಪಿಸುತ್ತಿದ್ದವು. ಇದ್ದಕ್ಕಿದ್ದಂತೆ ಕೈತಪ್ಪಿ ಬಟ್ಟಲು ಕೆಳಗೆ ಬಿತ್ತು. ನೆಲದಲ್ಲೆಲ್ಲ ಚೆಲ್ಲಿದ ಅನ್ನದ ಅಗುಳುಗಳು. ನೆಲದಲ್ಲೆಲ್ಲ ಚೆಲ್ಲಿದ ಅನ್ನದ ಅಗುಳುಗಳು ಆತನಿಗೆ ವರ್ಷಗಳ ಹಿಂದೆ ರಸ್ತೆಯ ಮೇಲೆ ಪ್ರತಿಭಟಿಸುತ್ತಿದ್ದ ರೈತರಂತೆ ಕಂಡವು. ಐದನೇದ್ದು, ಪ್ರತಿಭಟಿಸುತ್ತಿದ್ದ ರೈತನ ಕಂಬನಿಯೊಂದು ಜಾರಿ ಕಲ್ಲಿನ ಮೇಲೆ ಬಿತ್ತು. ಪ್ರತಿಭಟಿಸುತ್ತಿದ್ದ ರೈತನ ಕಂಬನಿಯೊಂದು ಜಾರಿ ಕಲ್ಲಿನ ಮೇಲೆ ಬಿತ್ತು. ಕಲ್ಲು ಮೆಲ್ಲನೆ ಗುನುಗಿತು. ನಾನು ಅಕ್ಕಿಯ ಕಾಳಾಗುತ್ತಿದ್ದರೆ ಈ ಹೊತ್ತಿಗೆ ಕಂಬನಿಯ ಬೆಂಕಿಗೆ ಬೆಂದು ಅನ್ನವಾಗುತ್ತಿದ್ದೆ. ಆರನೇದು, ಸ್ಟುಡಿಯೋದಲ್ಲಿ ಕೂತು ರೈತರ ವಿರುದ್ಧ ಗಂಟೆಗಟ್ಟಲೆ ಕಿರುಚಾಡುತ್ತಿದ್ದ ಪತ್ರಕರ್ತನೊಬ್ಬ ಬಿಡುವಿನ ವೇಳೆಯಲ್ಲಿ ಊಟಕ್ಕೆ ಕುಂತ.
ಸ್ಟುಡಿಯೋದಲ್ಲಿ ಕುಂತು ರೈತರ ವಿರುದ್ಧ ಗಂಟೆಗಟ್ಟಲೆ ಕಿರುಚಾಡುತ್ತಿದ್ದ ಪತ್ರಕರ್ತನೊಬ್ಬ ಬಿಡುವಿನ ವೇಳೆಯಲ್ಲಿ ಊಟಕ್ಕೆ ಕುಂತ. ಬಟ್ಟಲಲ್ಲಿ ನೋಡುತ್ತಾನೆ, ಅನ್ನದ ಬದಲು ಬಂದೂಕಿನ ಬುಲೆಟ್ಟುಗಳು. ಬಟ್ಟಲು ಗೊಣಗಿತು. ಕೊಂಚ ಹೊತ್ತಿನ ಮುಂಚೆ ರೈತರನ್ನು ಟೆರರಿಸ್ಟ್ಗಳೆಂದು ಕಿರುಚಿದ್ದು ನೀನಲ್ಲವೇ? ಬಹುಶಃ ನಿನ್ನ ಬುತ್ತಿಯೊಳಗಿನ ಅನ್ನವು ಅದನ್ನು ಕೇಳಿಸಿಕೊಂಡಿರಬೇಕು. 7ನೇದ್ದು ಮತ್ತು ಕೊನೆಯದ್ದು. ಪ್ರಭುತ್ವವನ್ನು ಹೊಗಳಿ ಅಟ್ಟಕ್ಕೇರಿಸಿ ಕವಿತೆ ಬರೆದು ಸನ್ಮಾನಿಸಿಕೊಂಡ ಕವಿ ಗತ್ತಿನಿಂದ ಮನೆಯೊಳಗೆ ಬಂದ. ಪ್ರಭುತ್ವವನ್ನು ಹೊಗಳಿ ಅಟ್ಟಕ್ಕೇರಿಸಿ ಕವಿತೆ ಬರೆದು ಸನ್ಮಾನಿಸಿಕೊಂಡ ಕವಿ ಗತ್ತಿನಿಂದ ಮನೆಯೊಳಗೆ ಬಂದ. ಸಿಕ್ಕಿದ ಬೆಳ್ಳಿಯ ಪಾರಿತೋಷಕವನ್ನು ಮೇಜಿನ ಮೇಲಿಟ್ಟು ಅದರ ಚಂದ ನೋಡುತ್ತಾ ಊಟಕ್ಕೆ ಅಣಿಯಾದ. ಕೈ ಹಾಕಿದರೆ ಬಟ್ಟಲು ಖಾಲಿ. ಅನ್ನವೆಲ್ಲಿ? ಅರಚಿದ ಆತನಿಗೆ ಖಾಲಿ ಬಟ್ಟಲಿನ ಮೇಲೆ ಅನ್ನ ಬರೆದ ಸಾಲು ಕಂಡಿತು. ನಮ್ಮನ್ನು ಬೆಳೆದವರ ಸಮಸ್ಯೆಗೆ ನೀವು ಸ್ಪಂದಿಸದೇ ಇದ್ದಿದ್ದರಿಂದ, ನಾವೇ ರಸ್ತೆಗಿಳಿದಿದ್ದೇವೆ. ಸದ್ಯಕ್ಕೆ ಪಾರಿತೋಷಕವನ್ನು ನೆಕ್ಕುತ್ತಾ ನಿಮ್ಮ ಹಸಿವನ್ನು ತಣಿಸಿಕೊಳ್ಳಿ. ಧನ್ಯವಾದಗಳು. ರೇಣುಕಾ ನಿಡುಗುಂದಿಯವರು ಧಾರವಾಡದವರು. 3 ದಶಕದಿಂದಲೂ ದೆಹಲಿಯಲ್ಲಿ ವಾಸವಾಗಿದ್ದಾರೆ. ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗ. ದೆಹಲಿ ಕರ್ನಾಟಕ ಸಂಘದ ಆಡಳಿತ ಮಂಡಳಿಯ ಜಂಟಿ ಕಾರ್ಯದರ್ಶಿಯಾಗಿ, ಸಂಘದ ಮುಖವಾಣಿ ಅಭಿಮತದ ಸಂಪಾದಕ ಬಳಗದಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದಾರೆ. ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆಯವರ ಸಂಪಾದಕತ್ವದಲ್ಲಿ ರಾಜಧಾನಿಯಲ್ಲಿ ಕರ್ನಾಟಕ ಪುಸ್ತಕವನ್ನು ಸಂಪಾದಿಸಿದ್ದು, ಅನೇಕ ಕತೆ, ಕವನ, ಲೇಖನಗಳು ನಾಡಿನ ಪ್ರಮುಖ ಪತ್ರಿಕೆಗಳಲ್ಲಿ, ಮಾಸಿಕಗಳಲ್ಲಿ ಪ್ರಕಟಗೊಂಡಿವೆ. ಹಿಂದಿಯಿಂದ ಅನುವಾದವನ್ನೂ ಮಾಡುವುದು ಇವರ ಪ್ರಿಯವಾದ ಕೆಲಸ. ಇವರು ಕಣ್ಣ ಕಣಿವೆ, ನಮ್ಮಿಬ್ಬರ ನಡುವೆ ಎಂಬ ಕವನ ಸಂಕಲನಗಳನ್ನು, ದಿಲ್ಲಿ ಡೈರಿಯ ಪುಟಗಳು ಎಂಬ ಪ್ರಬಂಧ ಸಂಕಲನವನ್ನು, ಅಮೃತ ನೆನಪುಗಳು, ಅಲೆಮಾರಿಯೊಬ್ಬಳ ಆತ್ಮಕಥನ, ಕಾನಾ ಬದೋಶ್ ಮೊದಲಾದ ಅನುವಾದಿತ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಪ್ರಸ್ತುತ ಸಂತಾಲಿ ಭಾಷೆಯ ಆದಿವಾಸಿ ಕವಿಯತ್ರಿ ನಿರ್ಮಲಾ ಪುತುಲ್ ಅವರ ಕವಿತೆಗಳನ್ನು ಅನುವಾದಿಸಿ ಪ್ರಕಟಿಸುವ ಸಿದ್ಧತೆ ನಡೆಯುತ್ತಿದೆ. ಇವರಿಗೆ 2018ರ ಪ್ರಜಾವಾಣಿ ಪ್ರಬಂಧ ಸ್ಪರ್ಧೆಯಲ್ಲಿ ಬಹುಮಾನ, ಪ್ರೇಮಪತ್ರ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನಗಳು ಲಭಿಸಿವೆ. ಇವರು ಪ್ರಜಾವಾಣಿಯಲ್ಲಿ ಮಾಸಿಕ ಸ್ಪಂದನ ಅಂಕಣ, ಡೆಕ್ಕನ್ ವೆಬ್ ಪತ್ರಿಕೆಯಲ್ಲಿ ಅಂಕಣಗಳನ್ನು ಬರೆಯುತ್ತಿದ್ದರು. ನಮಸ್ಕಾರ. ಜನಶಕ್ತಿ ಮೀಡಿಯಾ ಅವರು ಕಾಮ್ರೇಡ್ ವಿಠಲ್ ಭಂಡಾರಿಯವರ ನೆನಪಿನಲ್ಲಿ ನಡೆಸಿಕೊಂಡು ಬರುವ ಪ್ರತಿ ವಾರವೂ ವಾರದ ಕವಿತೆ ಮತ್ತು ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದಾರೆ. ಈ ನಿಟ್ಟಿನಲ್ಲಿ ನಾನಿವತ್ತು ವಿಲ್ಸನ್ ಕಟೀಲ್ ಅವರ ಅನ್ನದ ಪ್ರತಿರೋಧವನ್ನು ಕವಿತೆಯ ಬಗ್ಗೆ ವಿಶ್ಲೇಷಣೆ ಮಾಡ್ತಾಯಿದ್ದೀನಿ. ವಿಲ್ಸನ್ ಕಟೀಲ್ ನಮ್ಮ ನಡುವಿನ ಸಂವೇದನಶೀಲ ಬರಹಗಾರ ಮತ್ತು ಕವಿ. ಅವರನ್ನು ಹೊಸ ತಲೆಮಾರಿನ ಕವಿಯೂ ಎನ್ನಬಹುದು. ತಮ್ಮ ಕಾವ್ಯಾನುಭವವನ್ನು ಫ್ಯಾಂಟಸಿಯೊಂದಿಗೆ ಬೆರೆಸಿ ಹೊಸದೊಂದು ಲೋಕವನ್ನು ತೆರೆದಿಡುವ ವಿಲ್ಸನ್ ಅವರ ಹರಿತ ಶೈಲಿ, ವರ್ತಮಾನದ ವಿದ್ಯಮಾನಗಳನ್ನು ಅದರ ಮುಸುಕನ್ನು ತೆರೆದು ಬಿಳಿಸಿ ತೋರಿಸುವ ದಿಟ್ಟ ಕಥನ ಶೈಲಿ ಇವೇ ಅವರ ಕವಿತೆಯ ಜೀವಾಳ. ಅವು ಓದುಗರನ್ನು ಓದಿನ ಆಚೆಗೂ ಚಿಂತನೆಗೆ ಹಚ್ಚುತ್ತವೆ. ದಟ್ಟವಾದ ವಿಷಾದವನ್ನು, ವ್ಯವಸ್ಥೆಯ ಕುರಿತ ಅಸಮಾಧಾನವನ್ನು ಒಟ್ಟೊಟ್ಟಿಗೆ ಉಂಟುಮಾಡುತ್ತವೆ. ಶತಮಾನಗಳಿಂದಲೂ ಆಳುವವರ ಕಪಿಮುಷ್ಟಿಗೆ ಸಿಲುಕಿ ತನ್ನ ಶಕ್ತಿ ಸಾಮರ್ಥ್ಯದ ಅರಿವಿಲ್ಲದ ರೈತ ಪ್ರಭುತ್ವದ ದೃಷ್ಟಿಯಲ್ಲಿ 2ನೇ ದರ್ಜೆಯ ಪ್ರಜೆಯಾಗಿಯೇ ಉಳಿದಿದ್ದಾನೆ. ಯಾವೇ ಮಾನ್ಯತೆಗಳನ್ನು ಅವನಿಗೆ ಇದುವರೆಗೂ ಸಿಗ್ತಾ ಇಲ್ಲ. ಗಾಣದೆತ್ತಿನಂತೆ ತಲೆ ತಗ್ಗಿಸಿಕೊಂಡು ದುಡಿಯುತ್ತಿದ್ದ ರೈತ ಸರ್ವಾಧಿಕಾರವನ್ನು ಪ್ರಶ್ನಿಸತೊಡಗಿದಾಗ ಅದು ಆಳುವ ವರ್ಗಕ್ಕೆ ಹಿಡಿಸಲಿಲ್ಲ. ಮೋದಿಯವರ ಆಡಳಿತದ ಬಗ್ಗೆ ಗುಜರಾತ್ ಮಾದರಿಯ ಕನಸನ್ನು ಬಿತ್ತಿದ್ದ ಆಳುವ ವರ್ಗ ಭ್ರಷ್ಟಾಚಾರ, ದೌರ್ಜನ್ಯ, ಕೋಮುವಾದ, ರೈತರನ್ನು ಕಡೆಗಣಿಸಿ ಜಾರಿಗೆ ತಂದ ಮಸೂದೆಗಳು ರೈತರಿಗೆ ಭ್ರಮನಿರಸವನ್ನು ಉಂಟು ಮಾಡಿದ್ದು ನಿಜವೇ. ಸರ್ಕಾರ ತಾನು ನಡೆದದ್ದೇ ದಾರಿ ಎನ್ನುವಂತೆ ರೈತರ ದನಿಗಳಿಗೆ ಕಿವುಡಾದಾಗ ರೈತರು ಅನಿವಾರ್ಯವಾಗಿ ಬೀದಿಗಿಳಿಯಬೇಕಾಯಿತು. ಇದು ಸ್ವಾತಂತ್ರ್ಯ ಪೂರ್ವದಿಂದಲೂ ರೈತರು ತಮಗಾಗುತ್ತಿದ್ದ ಅನ್ಯಾಯದ ವಿರುದ್ಧ
ಹೋರಾಟ ನಡೆಸುತ್ತಲೇ ಬಂದಿದ್ದಾರೆ. ಪ್ರಸ್ತುತ ಅನ್ನದ ಪ್ರತಿರೋಧ ಕವಿತೆಯ ಆರಂಭವೇ ಸಾಂದ್ರವಾದ ಈ ವಿಷಾದವನ್ನು ಬೆನ್ನಿಗೇರಿಸಿಕೊಂಡೇ ಮುಂದುವರಿಯುತ್ತದೆ. ದೇಶದ ರಾಜಧಾನಿಯಾದ ದಿಲ್ಲಿಯ ಗಡಿ ಭಾಗಗಳಲ್ಲಿ ಚಳಿ ಮಳೆ ಬಿಸಿಲೆನ್ನದೇ ರೈತರು ನಡೆಸಿದ ಆಂದೋಲನವೇ ಒಂದು ಚಾರಿತ್ರಿಕ ಘಟನೆ. ಅದು ಚರಿತ್ರೆಯನ್ನೇ ಸೃಷ್ಟಿಸಿತು. ನಮ್ಮ ದೇಶದಲ್ಲಷ್ಟೇ ಅಲ್ಲ, ಅನ್ಯ ದೇಶಗಳಿಗೂ ಈ ರೈತ ಆಂದೋಲನವನ್ನು ಗಂಭೀರವಾಗಿ ಗಮನಿಸುತ್ತಿದ್ದವು. ಒಂದು ಕಡೆ ನಿರ್ಮಮಕಾರದ ಪ್ರಭುತ್ವ, ಇನ್ನೊಂದೆಡೆ ಮಾನವೀಯತೆಯನ್ನು ತೋರುವ ರೈತರು. ಈ ಗುದ್ದಾಟದಲ್ಲಿ 750ಕ್ಕೂ ಹೆಚ್ಚು ರೈತರು ಜೀವ ತೆತ್ತರು. ಇವರ ಬೇಡಿಕೆಗಳೇ ಸಂವಿಧಾನಕವಲ್ಲ. ಇವರು ರೈತರೇ ಅಲ್ಲ, ಆತಂಕವಾದಿಗಳು, ಖಲಿಸ್ತಾನಿಗಳು, ಆಂದೋಲನ ಜೀವಿಗಳು ಅಂತ ನಾನಾ ಉಪಮೆ ಅಲಂಕಾರಗಳನ್ನು ನೀಡಿ ಆಳುವ ಸರ್ಕಾರ ಅವರ ದಾರಿಗೆ ಮೊಳೆಗಳನ್ನು ಹಾಸಿತು. ದೊಡ್ಡ ದೊಡ್ಡ ಸಿಮೆಂಟ್ ಬಂಡೆಗಳನ್ನು ನಿಲ್ಲಿಸಿತು. ಚಳಿಯಲ್ಲಿ ಕೂಡ ವಾಟರ್ ಗ್ಯಾಲನ್ಗಳಿಂದ ನೀರನ್ನು ಸುರಿಸಿದರು. ಎಲ್ಲ ಅನ್ಯಾಯ, ಆರೋಪ ಪ್ರತ್ಯಾರೋಪಗಳ ನಡುವೆಯೂ ರೈತ ಆಂದೋಲನ ಯಶಸ್ವಿಯಾಗಿ ವರ್ಷಕ್ಕೂ ಮೀರಿ ನಡೆದು ಕೊನೆಗೆ ಆಳುವ ಸರ್ಕಾರ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು 3 ಕಪ್ಪು ಮಸೂದೆಗಳನ್ನು ಹಿಂಪಡೆಯಿತು. ಮಸೂದೆ ಹಿಂಪಡೆಯುವಿಕೆಯಿಂದ ಆಂದೋಲನ ಮುಕ್ತಾಯಗೊಂಡಿಲ್ಲ. ಈಗಲೂ ರೈತರು ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟು MSPಯನ್ನು ಕಾನೂನುಬದ್ಧಗೊಳಿಸುವ ನೆಲೆಯಲ್ಲಿ ಹಕ್ಕೊತ್ತಾಯ ನಡೆಸುತ್ತಲೇ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ರೈತರ ಆಂದೋಲನ, ಪ್ರತಿಭಟನೆ. ಇತ್ತೀಚೆಗೆ ಒಂದು ರಾಯಪುರದಲ್ಲಿ ಒಬ್ಬ ರೈತನ ಆತ್ಮಹತ್ಯೆಯು, ಉಪವಾಸ ಕುಳಿತ ರೈತರು ಜೀವ ತೆತ್ತರು. ಇನ್ನು ಮುಂದೆಯೂ ರೈತರು ತಮ್ಮ ಹಕ್ಕುಗಳಿಗಾಗಿ ಒಂದಾಗಿರುತ್ತಾರೆ ಎನ್ನುವ ಭರವಸೆ ಇದೆ. ಈಗ ಕವಿತೆಗೆ ಬರೋಣ. ಕವಿತೆಯ ಆರಂಭ ವಿಲ್ಸನ್ ಎಷ್ಟು ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಅಂದರೆ, ರೈತರ ಚರ್ಮ ಕಿತ್ತು ಬರುವಂತೆ ಹೊಡೆದು ಸುಸ್ತಾದ ಪೊಲೀಸನೊಬ್ಬ ಬಸಬಸನೆ ವಾಂತಿ ಮಾಡಿಕೊಂಡ. ಜೀರ್ಣವಾಗದೆ ರಸ್ತೆಗೆ ಬಿದ್ದ ಅನ್ನ ಹೇಳಿತು, ನಿನ್ನ ಹೊಟ್ಟೆಯಲ್ಲಿ ಆಹಾರವಾಗುವುದಕ್ಕಿಂತ ನನ್ನನ್ನು ಬೆಳೆದಾತನ ಪಾದದಡಿ ಗೊಬ್ಬರವಾಗುವುದು ಮೇಲು. ನೋಡಿ, ಈ ರೈತರ ಚರ್ಮ ಕಿತ್ತು ಹೊಡೆದು ಸುಸ್ತಾದ ಪೊಲೀಸ ಏನು ಹೇಳ್ತಾನೆ ಅಂದರೆ, ಈ ಪದ್ಯವನ್ನು ಓದುವಾಗ ನಾವು ಕಣ್ಣಾರೆ ಕಂಡ ಟಿಕ್ರಿ ಗಡಿಯ ರೈತರು ಗಾಜಿಪುರ್ ಬಾರ್ಡರ್ನಲ್ಲಿ ಶಿಬಿರಗಳನ್ನು ಹಾಕಿಕೊಂಡು ಸಾಲು ಸಾಲು ಟ್ರ್ಯಾಕ್ಟರುಗಳಲ್ಲಿ ವಸತಿಯನ್ನು ನಿರ್ಮಿಸಿಕೊಂಡ ರೈತರ ಮುಖಗಳು ಕಣ್ಮುಂದೆ ಬರುತ್ತವೆ. ಈ ಕವಿತೆಯಲ್ಲಿ ಅನ್ನವೇ ಪ್ರತಿರೋಧದ ದನಿಯಾಗಿದೆ. ಒಂದು ವೇಳೆ ಅನ್ನವೇ ಎದ್ದು ಮಾತಾಡುವಂತಾದರೆ, ಅನ್ನದ ಗುಳಿಗೆ ಬಾಯಿ ಬಂದರೆ ಅದು ಏನೆಲ್ಲ ಸಂಕಟವನ್ನು ಹೇಳಿತು. ಇದನ್ನು ಕವಿ ಕಲ್ಪನೆ ಗರಿಬಿಚ್ಚಿದೆ. ಇದೇ ಕಲ್ಪನೆಯ ಜಾಡಿನಲ್ಲಿಯೇ ವರ್ತಮಾನದ ಕ್ರೌರ್ಯ, ರೈತರ ಮೇಲಿನ ಹಲ್ಲೆ, ದೌರ್ಜನ್ಯವನ್ನು, ಪ್ರಭುತ್ವದ ನಿರ್ಲಕ್ಷ್ಯ, ಸಾಹುಕಾರರ ಸೊಕ್ಕು, ಉಳ್ಳವರ ಬೇಜವಾಬ್ದಾರಿತನವನ್ನು ಒಂದೊಂದಾಗಿ ಬಿಡಿಸಿಡುತ್ತದೆ. ಮುಂದೆ ಬರೀತಾರೆ, ಆತ ಆಜ್ಞಾಪಿಸಿದ, ಇನ್ನು ಒಂದು ಶಬ್ದ ಹೆಚ್ಚು ಮಾತಾಡಿದರೆ ನನ್ನ ಕಾಲು ತೊಳೆದ ನೀರು ನೀನು ಕುಡಿಯಬೇಕಾದೀತು. ರೈತ ತಣ್ಣಗೆ ಉತ್ತರಿಸಿದ, ನಾನು ತುಳಿದ ಮಣ್ಣಲ್ಲೇ ಬೆಳೆದದ್ದನ್ನೇ ನೀನು ಉಣ್ಣುತ್ತಿದ್ದೀಯಾ. ನಾನು ತುಳಿದ ಮಣ್ಣಲ್ಲಿ ಬೆಳೆದದ್ದನ್ನೇ ನೀನು ಉಣ್ಣುತ್ತಿದ್ದೀಯಾ. ಇಲ್ಲಿ ರೈತ ಬೇರೆಯಲ್ಲ, ಅನ್ನ ಬೇರೆಯಲ್ಲ. ಅನ್ನದಾತ ರೈತನಿಲ್ಲದ ಬದುಕಿಲ್ಲ, ಜೀವನವಿಲ್ಲ. ರೈತ ಉತ್ತಿ ಬಿತ್ತಿ ಬೆಳೆದೇ ಒಂದು ದೇಶ ಸುಭಿಕ್ಷವಾಗಿರಲು ಸಾಧ್ಯವಿಲ್ಲ. ಆದರೆ ಈಗ ಆಗುತ್ತಿರುವುದೇನು? ಅನ್ನದಾತನೇ ಕನಿಷ್ಠನಾಗಿ, ಖಲಿಸ್ತಾನಿಯಾಗಿ ಕಾಣುವುದೆಂದರೇನು? ಹೊಟ್ಟೆಗೆ ತಿನ್ನುವ ಅನ್ನವನ್ನು ನಾವೇ ಬೆಳೆದು ತಿನ್ನಲಾಗುತ್ತದೆಯೇ? ಕೊಬ್ಬಿದ ಶ್ರೀಮಂತ ಉದ್ಯಮಿಯೊಬ್ಬ ಉಣ್ಣುವ ಹೊತ್ತು ಫಳಾರೆಂದು ಕಿಟಿಗೆಯ ಗಾಜನ್ನು ಒಡೆದು ಒಳನುಗ್ಗಿದ ಕಲ್ಲೊಂದು ಬೆಳೆಯ ಬಟ್ಟೆಯಲ್ಲಿ ದೊಪ್ಪನೆ ಬಿತ್ತು. ಆತ ಹೌವಾರಿ, ರೈತ ಕಲ್ಲೆ ಎಸೆಯುತ್ತಿದ್ದಾನೆ, ಆತನನ್ನು ಗಡಿಪಾರು ಮಾಡಿ ಎಂದು ಚೀರತೊಡಗಿದ. ಈ ಪ್ಯಾರದಲ್ಲಿ ನೋಡಿ, ಈ ರೈತ ಕಲ್ಲೆಸೆಯುತ್ತಿದ್ದಾನೆ, ಆತನನ್ನು ಗಡಿಪಾರು ಮಾಡಿ ಎಂದು ಚೀರತೊಡಗಿದ. ಇಲ್ಲಿ ಕವಿಗೆ ರೈತರೇ ಅಲ್ಲ, ಅಷ್ಟೊಂದು ಟ್ರ್ಯಾಕ್ಟರು, ಇಷ್ಟೊಂದು ದಷ್ಟಪುಷ್ಟ ಪಂಜಾಬಿಗಳನ್ನು
ರೈತರಲ್ಲ ಎಂದು ಒದರಿದ ಜನರ ದನಿಯನ್ನು ಧ್ವನಿಸುವಂತೆ ಮಾಡುತ್ತಾರೆ. ಯಾಕೆ ರೈತ ಶ್ರೀಮಂತನಾಗಿರಬಾರ್ದೇನು? ಈ ಮಾಸಿದ ಧೋತರ, ಸುಕ್ಕಾದ ಮುಖ, ತಲೆಗೆ ಎಣ್ಣೆ ಕಾಣದ ಕೂದಲು, ಇಂಥ ರೈತನನ್ನು ಕಂಡವರಿಗೆ ನಮ್ಮ ಪಂಜಾಬಿನ ರೈತರು ರೈತರಾಗಿ ಕಾಣಲಿಲ್ಲ ಕೆಲವರಿಗೆ. ಮುಂದೆ ಕಟೀಲ್ ಹೇಳ್ತಾ ಹೋಗ್ತಾರೆ, ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದ ಮುದಿ ರಾಜಕಾರಣಿಯೊಬ್ಬನಿಗೆ ಹಸಿವಾಯಿತು. ಮೆಲ್ಲನೆ ಹಾಸಿಗೆಯಿಂದ ಎದ್ದು ಬಟ್ಟಲಿಗೆ ಕೈ ಚಾಚಿದ. ಅಂದು ರೈತ ವಿರೋಧಿ ಕಾನೂನುಗಳಿಗೆ ಆರಾಮವಾಗಿ ಸಹಿ ಹಾಕಿದ ಕೈಗಳು ಇಂದು ಅನ್ನದ ಬಟ್ಟಲನ್ನು ಹಿಡಿಯುವಾಗ ಕಂಪಿಸುತ್ತಿದ್ದವು. ಇದ್ದಕ್ಕಿದ್ದಂತೆ ಕೈ ತಪ್ಪಿ ಬಟ್ಟಲು ಕೆಳಗೆ ಬಿತ್ತು. ನೆಲದಲ್ಲೆಲ್ಲ ಚೆಲ್ಲಿದ ಅನ್ನದ ಅಗುಳುಗಳು ಆತನಿಗೆ ವರ್ಷಗಳ ಹಿಂದೆ ರಸ್ತೆಯ ಮೇಲೆ ಪ್ರತಿಭಟಿಸುತ್ತಿದ್ದ ರೈತರಂತೆ ಕಂಡವು. ಇಲ್ಲಿ ಪಾಪಪ್ರಜ್ಞೆಯಿಂದ ಪಶ್ಚಾತ್ತಾಪದ ಬೆಂಕಿಯಲ್ಲಿ ನರಳುವ ರಾಜಕಾರಣಿಯ ಚಿತ್ರಣವಿದೆ. ಕವಿಯೊಬ್ಬ ಕಾಣಬೇಕಾದ ಭವಿಷ್ಯದ ಕನಸು ಎಂದು ಆಶಿಸಬಹುದೇನೋ. ಆದರೆ ನಿಜವಾಗಲೂ ರಾಜಕಾರಣಿಯೊಬ್ಬ ಯಾವ ಕಾಲಕ್ಕಾದರೂ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುತ್ತಾನೆಯೇ? ತಾವು ಮಾಡಿದ ಪಾಪದ ಕೊಡ ತುಂಬಿ ತುಳುಕುವಾಗ ಇಂಥ ಭ್ರಮಾಧೀನತೆಯಲ್ಲೇ ಬಳಲುತ್ತಾರೇನೋ? ಆದರೂ ನನಗೆ ಈ ಬಗ್ಗೆ ನಂಬಿಕೆ ಇಲ್ಲ. ದಪ್ಪ ಚರ್ಮದ ಮನುಷ್ಯರೇ ರಾಜಕಾರಣಕ್ಕೆ ಸೂಕ್ತರು ಎಂದುಕೊಂಡಿದ್ದೇನೆ. ಮುಂದೆ ಹೇಳ್ತಾರೆ, ಪ್ರತಿಭಟಿಸುತ್ತಿದ್ದ ರೈತನ ಕಂಬನಿಯೊಂದು ಜಾರಿ ಕಲ್ಲಿನ ಮೇಲೆ ಬಿತ್ತು. ಕಲ್ಲು ಮೆಲ್ಲನೆ ಗುನುಗಿತು. ನಾನು ಅಕ್ಕಿಯ ಕಾಳಾಗುತ್ತಿದ್ದರೆ ಈ ಹೊತ್ತಿಗೆ ಕಂಬನಿಯ ಬೆಂಕಿಗೆ ಬೆಂದು ಅನ್ನವಾಗುತ್ತಿದ್ದೆ. ಪ್ರತಿಭಟಿಸುತ್ತಿದ್ದ ರೈತನ ಕಂಬನಿಯ ಬೆಂಕಿಗೆ ಬಿದ್ದು ಅನ್ನವಾಗುವ ಅಕ್ಕಿಯ ಕಾಳು ಎಂಥ ಅದ್ಭುತ ಪ್ರತಿಮೆಯನ್ನು ಹೃದಯವಾಗಿಸಿದ್ದಾರೆ ವಿಲ್ಸನ್. ರೈತನ ಕಣ್ಣೀರಿಗೆ ಕರಗದ ಪ್ರಭುತ್ವದ ಕಟುತ್ವವನ್ನು ಅಕ್ಕಿ ಕಾಳು ಬೆಂದು ಅನ್ನವಾಗುವ ಬಗೆಯಲ್ಲಿ ಅನಾವರಣಗೊಳಿಸುತ್ತಾರೆ. ಮುಂದೆ ಸ್ಟುಡಿಯೋದಲ್ಲಿ ಕುಳಿತು ರೈತರ ವಿರುದ್ಧ ಪತ್ರಕರ್ತನ ಪ್ರವೇಶ ಆಗುತ್ತದೆ. ಸ್ಟುಡಿಯೋದಲ್ಲಿ ಕುಳಿತು ರೈತರ ವಿರುದ್ಧ ಗಂಟೆಗಟ್ಟಲೆ ಕಿರುಚಾಡುತ್ತಿದ್ದ ಪತ್ರಕರ್ತನೊಬ್ಬ ಬಿಡುವಿನ ವೇಳೆಯಲ್ಲಿ ಊಟಕ್ಕೆ ಕುಂತ. ಬಟ್ಟಲಲ್ಲಿ ನೋಡುತ್ತಾನೆ. ಅನ್ನದ ಬದಲು ಬಂದೂಕಿನ ಬುಲೆಟ್ಟುಗಳು. ಬಟ್ಟಲು ಗೊಣಗಿತು. ಕೊಂಚ ಹೊತ್ತಿನ ಮುಂಚೆ ರೈತರನ್ನು ಟೆರರಿಸ್ಟ್ಗಳೆಂದು ಕಿರುಚಿದ್ದು ನೀನಲ್ಲವೇ? ಬಹುಶಃ ನಿನ್ನ ಬುತ್ತಿಯೊಳಗಿನ ಅನ್ನವು ಅದನ್ನು ಕೇಳಿಸಿಕೊಂಡಿರಬೇಕು. ಈ ದೃಶ್ಯದಲ್ಲಿ ಒಂದು ದೃಶ್ಯವನ್ನು ಕಟ್ಟಿಕೊಡ್ತಾರೆ ವಿಲ್ಸನ್. ಪತ್ರಕರ್ತನ ಹೆಂಗೆ, ರಾಜಕಾರಣಿಯ ಭಾವನೆಗಳು ಹೆಂಗಿರುತ್ತೆ, ಆಮೇಲೆ ಜನಸಾಮಾನ್ಯರದ್ದೇನಿರುತ್ತೆ, ಪೊಲೀಸರದ ಕೃತ್ಯಗಳೇನಿರುತ್ತೆ. ಹೀಗೆ ಹೇಳುವಾಗ ಇವಾಗ ಇದ್ರ ಪತ್ರಕರ್ತೇನು ಒಂದು ಘಟನೆ, ಅವರಿಗಿರುವ ಒಂದು ಜವಾಬ್ದಾರಿ. ಯಾವುದೇ ಒಂದು ಘಟನೆ, ಒಂದು ವಿದ್ಯಮಾನಕ್ಕೆ ತನ್ನ ದೃಷ್ಟಿಕೋನ ಮತ್ತು ಅಭಿಪ್ರಾಯವನ್ನು ಸಾರ್ವಜನಿಕರ ಮುಂದಿಡಬೇಕಾದ ಮಾಧ್ಯಮ ಪ್ರಾಮಾಣಿಕವಾಗಿ ತನ್ನ ಕೆಲಸವನ್ನು ಮಾಡದೆ ಆಳುವ ವರ್ಗದ ಹಿಂಬಾಲಕರು ಬಾಯಿ ಬಡುಕರಾಗಿದ್ದುದೇ ಇಂದಿನ ದುಸ್ಥಿತಿ, ಇಂದಿನ ನಮ್ಮ ದುರಂತ. ಸಂವಿಧಾನದ 4ನೇ ಸ್ತಂಭವಾಗಿ ನ್ಯಾಯ ಒದಗಿಸದೆ ಉರುಳುತ್ತಿರುವ ಸಂಕೇತವಾಗಿ ಇಲ್ಲಿ ಪತ್ರಕರ್ತನ ಬೇಜವಾಬ್ದಾರಿತನ, ಕರ್ತವ್ಯಚ್ಯುತಿಯನ್ನು ಅನಾವರಣಗೊಳಿಸುತ್ತಾರೆ. ಇನ್ನು ಮುಂದಿನ ಪದ್ಯ ಮುಂದುವರಿಯುತ್ತಾ ಕವಿಯ ಹತ್ತಿರವೇ ಬರುತ್ತದೆ. ಪ್ರಭುತ್ವವನ್ನು ಹೊಗಳಿ ಅಟ್ಟಕ್ಕೇರಿಸಿ ಕವಿತೆ ಬರೆದು ಸನ್ಮಾನಿಸಿಕೊಂಡ ಕವಿ ಗತ್ತಿನಿಂದ ಮೊಳೆಯೊಳಗೆ ಬಂದ. ಸಿಕ್ಕಿದ ಬೆಳ್ಳಿಯ ಪಾರಿತೋಷಕವನ್ನು ಮೇಜಿನ ಮೇಲಿಟ್ಟು ಅದರ ಚಂದ ನೋಡುತ್ತಾ ಊಟಕ್ಕೆ ಅಣಿಯಾದ. ಕೈ ಹಾಕಿದರೆ ಬಟ್ಟಲು ಖಾಲಿ. ಅನ್ನವೆಲ್ಲಿ? ಅರಚಿದ ಆತನಿಗೆ ಖಾಲಿ ಬಟ್ಟಲಿನ ಮೇಲೆ ಅನ್ನ ಬರೆದ ಸಾಲು ಕಂಡಿತು. ನಮ್ಮನ್ನು ಬೆಳೆದವರ ಸಮಸ್ಯೆಗೆ ನೀನು ಸ್ಪಂದಿಸದೇ ಇದ್ದಿದ್ದರಿಂದ ನಾವೇ ರಸ್ತೆಗೆ ಇಳಿದಿದ್ದೇವೆ. ಸದ್ಯಕ್ಕೆ ಪಾರಿತೋಷಕವನ್ನು ನೆಕ್ಕುತ್ತಾ ನಿಮ್ಮ ಹಸಿವನ್ನು ತಣಿಸಿಕೊಳ್ಳಿ. ಇಲ್ಲಿ ಈ ಎಲ್ಲ ತ್ರುಟಿ, ಲೋಪದೋಷ, ಆರೋಪಗಳಿಗೆ ನೀವು ಕವಿಗಳು, ಬರಹಗಾರರು ಹೊರತಲ್ಲ.
ಕವಿಯೂ ಒಬ್ಬ ಮನುಷ್ಯನೇ ತಾನೇ. ಸಮಾಜದ ಕುಂದು ಕೊರತೆ, ನೋವು ನಲಿವು, ರೋಗ ರುಜಿನಗಳಿಗೆ ಮದ್ದನ್ನು ಹುಡುಕುವ ವೈದ್ಯನಂತೆ ನಮ್ಮ ಕವಿಗಳು ಸದಾ ವರ್ತಮಾನಕ್ಕೆ ದನಿಯಾಗುತ್ತಲೇ ಇರುತ್ತಾರೆ. ಸಾಮಾಜಿಕ ಕಳಿಕಳಿ ಇರದ ಕವಿ ಇಲ್ಲ. ಆದ್ದರಿಂದ ಕವಿ ಹೇಳುತ್ತಾನೆ, ಇಷ್ಟೆಲ್ಲ ಬರೆದು ಬಿರುದು ಬಾವಲಿಗಳನ್ನು, ಪ್ರಶಸ್ತಿ ಪುರಸ್ಕಾರಗಳು, ಪಾರಿತೋಷಗಳನ್ನು ಪಡೆದರೇನಾಯಿತು? ಒಂದು ಸಮಾಜಕ್ಕೆ, ಸಮುದಾಯಕ್ಕೆ, ಮನುಷ್ಯರ ಸಂವೇದನೆಗೆ ಸ್ಪಂದಿಸದೇ ಇದ್ದರೆ ಇವೆಲ್ಲವನ್ನು ಒಯ್ದು ತಿಪ್ಪೆಗೆ ಸುರಿಯಿರಿ ಎಂದಷ್ಟೇ ಸಹಜವಾಗಿ ಕವಿ ತನ್ನ ಆಕ್ರೋಶವನ್ನು, ಹತಾಶೆಯನ್ನು ವ್ಯಕ್ತಪಡಿಸುತ್ತಾರೆ. ವಿಲ್ಸನ್ ಇಲ್ಲಿ ಇಡೀ ಕವಿತೆಯ ಮೂಲಕ ತಮ್ಮ ಆಕ್ರೋಶವನ್ನು ವ್ಯವಸ್ಥೆ ಇವತ್ತಿನ ದಿನ ವ್ಯವಸ್ಥೆಯಿಂದ ನಾವೆಲ್ಲರೂ ಒಂದು ಸಮಾಜ, ಒಂದು ಮನುಷ್ಯರ ಜೀವನ ಎಷ್ಟೆಲ್ಲ ಪ್ರಭಾವಿತವಾಗಿದೆ, ಎಷ್ಟೆಲ್ಲ ನೆಮ್ಮದಿ ಕಳೆದುಕೊಂಡಿದೆ, ಎಷ್ಟೆಲ್ಲ ಪ್ರಶ್ನೆಗಳನ್ನು, ಅಂದರೆ ಇವಾಗ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬಹುದು, ಒಂದು ಹಕ್ಕುಗಳಿಗಾಗಿ ಹೋರಾಟ ಇರಬಹುದು, ಅದು ಯಾವ ಸ್ಥಿತಿಗೆ ಬಂದು ನಿಂತಿದೆ, ಎಲ್ಲಿಂದ ನಾವು ಎಲ್ಲಿಗೆ ತಲುಪಿದ್ದೇವೆ ಅನ್ನೋದನ್ನು ಅವರು ತಮ್ಮ ಕವಿತೆಯ ಮೂಲಕ ಹೇಳ್ತಾ ಹೋಗಿದ್ದಾರೆ. ಇದಕ್ಕೆ ಉತ್ತರಗಳನ್ನು ನಾವೇ ಹುಡುಕೋಬೇಕು. ಆಮೇಲೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಜನಶಕ್ತಿ ಮೀಡಿಯಾ ನಡೆಸ್ಕೊಂಡು ಬರ್ತಾ ಇರೋದಕ್ಕೆ ಸಂತೋಷವಾಗುತ್ತದೆ ಮತ್ತು ನನಗೊಂದು ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮಾಧವಿ ಭಂಡಾರಿ ಅವರಿಗೆ ಮತ್ತು ಸುನಂದಾ ಕಡಿಮೆ ಅಕ್ಕರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು ಮತ್ತು ಜನಶಕ್ತಿ ಮೀಡಿಯಾಕ್ಕೂ ನನ್ನ ವಂದನೆಗಳು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.